ಬೇರೆ ಕಷ್ಟಗಳು ಹೇಳ್ಕೊಳ್ಳೋರು ಬಿಡಿ. ಒಂದು ನಿಮಿಷ ಇರೋಣ, ಆಯ್ತು. ಒಂದು ನಿಮಿಷ, 2 ನಿಮಿಷ. ಅವ್ರ ಫೋಟೋ ಗಿಡ ತಗೋತಾರಲ್ವ, ಒಳಗಡೆ ಬಿಡಲ್ಲ. ಅವ್ರಿಗೆ ಹೇಳಿ ಯಾವುದೇನೋ ಸಮಸ್ಯೆ ಹೇಳ್ತೀರಿ, ಆಯ್ತು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರಿಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಯಾಕಂತಂದರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡೋದು ಪ್ರತಿ ಸರ್ಕಾರದ ಜವಾಬ್ದಾರಿ. ಅದನ್ನು ಮಾಡಿದೆ, ತಪ್ಪೇನಿದೆ? ಒಂದು ಅಲ್ಲ, ಮಹಿಳೆ ಸಬಲೀಕರಣ ಆದ್ರೇ ತಾನೇ ದೇಶ ಸಬಲೀಕರಣ ಆಗೋದು. ತಪ್ಪೇನಿದೆ? ಹೆಣ್ಮಗಳಿಗೆ 2,000 ಕೊಡೋದು ತಪ್ಪ? ಅವಳಿಗೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಪ್ರತಿ ತಿಂಗಳ 2,000 ಉಳಿಸಿದ್ರೆ ಆ ಹೆಣ್ಮಗಳು ಜೇಬಲ್ಲಿ ದುಡ್ಡು ಬರಲ್ವಾ? ಅವಳ ಮಕ್ಕಳಿಗೆ ಪಾಠ ಮಾಡಿದ್ರೆ ಶಕ್ತಿ. ಮತ್ತು ಬಸ್, ಅದನ್ನೇ ಹೇಳ್ತಾ ಇರೋದು, ಬಸ್ಸಲ್ಲಿ ಮತ್ತು ಗೃಹ ಜ್ಯೋತಿ, ಬಡವರು ವಿದ್ಯುತ್ ಶಕ್ತಿ, ಇದು ಅದು ಒಂದು ದುಡ್ಡು ಉಳಿದ್ರೆ ಒಂದು 5-6 ಸಾವಿರ. ಒಂದು ಹೆಣ್ಮಗಳು ಎಷ್ಟಪ್ಪ, ಈಗ ಮೈಸೂರಲ್ಲೇ ಅಂದ್ಕೊಳ್ಳಿ, ಒಂದು ಹೆಣ್ಮಗಳು ಹೋದರೆ ಒಂದು ಮಾಲಲ್ಲಿ, ಒಂದು ಗಾರ್ಮೆಂಟಲ್ಲಿ, ಒಂದು ಫ್ಯಾಕ್ಟ್ರಿಯಲ್ಲಿ, ಎಲ್ಲೇ ಒಂದು ಹಾಸ್ಪಿಟ್ಲಲ್ಲಿ, ಎಲ್ಲೋ ಒಂದು ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತೀರಾ ಸಂಬಳ ಅಮ್ಮಮ್ಮ ಅಂದರೆ? 8, 12, 14. ಅದರಲ್ಲಿ ಒಂದು 5-6 ಸಾವಿರ ಹೆಣ್ಮಗಳ ಖಾತೆಯಲ್ಲಿ, ಅವಳ ಜೇಬಲ್ಲಿ, ಅವಳ ಪರ್ಸಲ್ಲಿ ಉಳ್ಕೊಂಡ್ರೆ ಅವಳು ಮನೆಗೆ ಯೂಸ್ ಮಾಡೋದಿಲ್ವಾ? ಹೆಣ್ಣು ಮಗಳ ಮೇಲೆ ಹೂಡಿಕೆ ಮಾಡೋದು, ಪ್ರಶ್ನೆ ಮಾಡೋದು ತಪ್ಪು. ಮೊದಲನೇದಾಗಿ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರಿ. ಇವತ್ತು ನಾನಿಲ್ಲಿ ಮೈಸೂರಿಗೆ ಬಂದೆ. ಇದಕ್ಕೆ ಮುಂಚೆ ನಿನ್ನೆ ಒಂದು ಮಾಲಲ್ಲಿ, ಮೈಸೂರಲ್ಲಿ ಒಂದು ಮಾಲ್, ಇವಾಗ ನನಗಾದಂತಹ ಒಂದು ಅನುಭವ ಹೇಳ್ತೀನಿ. ಅಲ್ಲಿ ರೆಸ್ಟ್ ರೂಮ್ಗೆ ಹೋದೆ. ಅಲ್ಲಿ ಆ ಅಕ್ಕ ಒಬ್ಬರು ಕ್ಲೀನ್ ಮಾಡ್ತಾಯಿದ್ರು. ಅವ್ರನ್ನ ಕೇಳಿದೆ, ಎಲ್ಲಕ್ಕ ಇರೋದು ನೀವು ಅಂತ. ಏನು JK ಟೈರ್ಸ್ ಹತ್ರ. ಎಷ್ಟು ದೂರ ಆಗುತ್ತಕ್ಕ ಇಲ್ಲಿಂದ? 2 ಬಸ್ ಹೋಗ್ಬೇಕಾ ಮೇಡಮ್? ಶಕ್ತಿ ಯೋಜನೆಯಿಂದ ಹೆಲ್ಪ್ ಆಗ್ತಿದೆಯಾ ಮೇಡಮ್? ನಮ್ಗೆ ಎಷ್ಟು ಒಳ್ಳೇದಾಗ್ತಿದೆ ಅಂದರೆ, ಇಲ್ಲಿಂದ 10 ರೂಪಾಯಿ ಒಂದು, ಇನ್ನೊಂದು 25 ರೂಪಾಯಿ ಬಸ್ ಟಿಕೆಟು, 35 ರೂಪಾಯಿ ದಿನಕ್ಕೆ ಉಳಿತಾಯ ಆಗ್ತಿದೆ ನಮಗೆ. ಅಲ್ಲಿ ಅಶೋಕ್ ಅವರು ವಿಧಾನಸೌಧದಲ್ಲಿ ಕೂತ್ಕೋಬೋದು ಸರ್. ಇಲ್ಲಿ ಗ್ಯಾರಂಟಿಗಳ ನಿಜವಾದ ಬೆನಿಫಿಷಿಯರಿ ಬಂದು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು. ಅಶೋಕ್ ಅವ್ರಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಬನ್ನಿ ಕರ್ನಾಟಕದ ದಾರಿಗಳು ಏನು ರೋಡ್ ಮೇಲೆ ಬಂದುಬಿಟ್ಟು, ನೀವು ಲೀಡರ್ ಅಲ್ವಾ, ಹೆಣ್ಮಕ್ಳನ್ನ ಜೆನ್ಯೂನಾಗಿ ಕೇಳಿ. ಗ್ಯಾರಂಟಿಗಳನ್ನು ವಿರೋಧಿಸೋದು ಸುಲಭ, ಬಟ್ ಆ ಗ್ಯಾರಂಟಿಯಿಂದ ನಮ್ಮ ರಾಜ್ಯದ ಆಗ್ತಿರುವಂತಹ ಕ್ರಾಂತಿ ಇದೆಯಲ್ಲ, ಶಕ್ತಿ ಯೋಜನೆ ನೀವು ಅನ್ಕೋಬೋದು ಸುಮ್ಮನೆ ಬಸ್ಸು ಫ್ರೀ ಮಾಡಿದ್ದಾರೆ ಅಂತ. ಅದರಿಂದ ಹೆಣ್ಣು ಮಕ್ಕಳ ಒಂದು ಸಾಮಾಜಿಕ ಸಬಲೀಕರಣ, ಆರ್ಥಿಕ ಸಬಲೀಕರಣ, ಕಲ್ಚರಲ್, ಎಕನಾಮಿಕ್, ಸೋಷಿಯಲ್, ಪ್ರತಿಯೊಂದು ರೀತಿಯಲ್ಲೂ ಸಾಂಸ್ಕೃತಿಕ ಸಬಲೀಕರಣವೂ ಆಗ್ತಿದೆ. ಹೇಗೆ? ಏನು ಸ್ತ್ರೀ ಶಕ್ತಿ ಗುಂಪುಗಳು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಆ ದೇವ್ರಿಗೆ ಹೋಗ್ತಾರೆ, ಹೋಗಲಿ ಬಿಡಿ, ತಪ್ಪೇನು ಸರ್? ಈ ಮುಂದೆ ಬರೀ ಪುರುಷರು ಹೋಗ್ತಿರ್ಲಿಲ್ವಾ? ಯಾಕೆ? ಅವ್ರ ಜೋಬಲ್ಲಿ ದುಡ್ಡು ಇರ್ತಿತ್ತು, ಫ್ರೆಂಡ್ಸ್ ಜೊತೆ ಹೋಗ್ತಿದ್ರು. ಈಗ ಹೆಣ್ಮಕ್ಳು ಹೋಗ್ತಾರೆ, ತಪ್ಪೇನು?